ಸ್ನೇಹಿತರೆ, ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳ್ತಾ, ಜೊತೆಗೆ ಒಂದು ಸ್ವಲ್ಪನೂ ಕೂಡ ಕಿಂಚಿತ್ ಸಾಮಾಜಿಕ ಕಳಕಳಿ ಇಲ್ಲದಂತೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಇದೇ KG ಪರಮೇಶ್ವರ್ ಅವರು ಕೊಡ್ತಾ ಇರೋದು. ಪದೇ ಅವ್ರ ಬಾಯಲ್ಲಿ ಅಸಡ್ಡೆ ಮಾತುಗಳು, ಹಗುರವಾದಂಥ ಮಾತುಗಳು, ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಸ್ನೇಹಿತರೆ, ಅದ್ರ ಕುರಿತಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳಲೇಬೇಕು. ಸುದ್ದುಗುಂಟ್ಯಾಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಬ್ಬ ದುಷ್ಕರ್ಮಿಯೊಬ್ಬ ರಾತ್ರೋರಾತ್ರಿ ನಡ್ಕೊಂಡು ಹೋಗ್ತಾ ಇದ್ದಂಥ ಬಾಲಕಿಯ ಮೇಲೆ ಕಿರುಕುಳ ಕೊಡಲಿಕ್ಕೆ, ಅದು ಕೂಡ ಬಿಗಿಯಾಗಿ ಅಪ್ಕೊಂಡು ಚುಂಬನ ಕೊಡಲಿಕ್ಕೆ ಅಂತ ಹೋಗಿಬಿಡ್ತಾನೆ. ಈ ಥರದ ಘಟನೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಕಾನೂನು ಸುವ್ಯವಸ್ಥತೆ ಹದಗೆಡ್ತಾ ಇದೆ, ಇದಕ್ಕೆ ನೀವು ರಿಯಾಕ್ಷನ್ ಹೇಗೆ ಕೊಡ್ತೀರಾ ಅಂತ ಇದೇ ಗೃಹ ಮಂತ್ರಿಗಳ ಹತ್ರ ಕೇಳಿದಾಗ ಅವ್ರು ಹೇಳ್ತಕ್ಕಂಥ ರಿಯಾಕ್ಷನ್, ಇದೆಲ್ಲ ಮಾಮೂಲಿ, ಇದೆಲ್ಲ ಕಾಮನ್. ಬೆಂಗಳೂರು ಸಿಟಿಯಲ್ಲಿ ಈ ಥರದ್ದು ಒಂದು ಘಟನೆ ನಡೀತಾ ಇರುತ್ತೆ, ಅಲ್ಲೋ ಇಲ್ಲೊಂದು ಕೇಳ್ತಾ ಇರುತ್ತೆ, ನೀವು ಅದನ್ನೇ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಅನ್ನೋ ರೀತಿಯಾಗಿ ಕೊಟ್ಟಂಥ ಉತ್ತರ ಇದೆಯಲ್ಲ, ಅದಕ್ಕೋಸ್ಕರವಾಗಿಯೇ ಕರ್ನಾಟಕದ ಬೇಜವಾಬ್ದಾರಿ ಗೃಹ ಮಂತ್ರಿಗಳು ಅಂತ ಹೆಸರಾಗಿರ್ತಕ್ಕಂಥ KG ಪರಮೇಶ್ವರ್ ಅವರ ವಿರುದ್ಧವಾಗಿ ಈಗ ಆಕ್ರೋಶದ ದನಿ ಎದ್ದಿರೋದು. ಅದಕ್ಕೋಸ್ಕರವಾಗಿ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಭಾಳಷ್ಟು ಸರಿ ಕರ್ನಾಟಕ ಗೃಹ ಮಂತ್ರಿ ಸ್ಥಾನಕ್ಕೆ KG ಪರಮೇಶ್ವರ್ ಫಿಟ್ ಹೌದಾ ಅಲ್ವಾ ಅಂತ ಅವ್ರ ಬಾಯಲ್ಲಿ ಅನೇಕ ರಾಜೀನಾಮೆಯ ಮಾತುಗಳು ಕೂಡ ಕೇಳಿಬಂದಿವೆ. ಅದರ ಜೊತೆಗೆ ಜನರು ಕೂಡ ಅದಕ್ಕೆ ಇನ್ನೊಂದಿಷ್ಟು ಪಾಸಿಟಿವ್ ಉಪ್ಪು ಸುರಿಯೋ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಮೊದಲು ರಾಜೀನಾಮೆ ಕೊಟ್ಟುಬಿಡಿ ಅಂತ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ.